ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಂಬಾದಾಸ್ ಅಂತ. ಸಾರ್ವಜನಿಕ ಆಸ್ಪತ್ರೆ ಶಿಡ್ಲಘಟ್ಟ ಇಲ್ಲಿ ಹಿರಿಯ ದಂತ ಆರೋಗ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ದಂತ ವಿಭಾಗದಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ದಂತಕ್ಷಯದ ರೋಗದ ಸಮಸ್ಯೆ ಹೇಳೋರು ಅತ್ಯಧಿಕ ಪೇಷಂಟ್ಸ್ ಬರ್ತಾ ಇದ್ದಾರೆ. ದಂತಕ್ಷಯ ಮೇನ್ಲಿ ಹಲ್ಲಿನ ಹುಳುಕು, ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಮಾತಾಡೋದಾದರೆ ಹಲ್ಲಿನ ಹುಳುಕು ಅಂತಾರೆ. ಸಿಹಿ ಪದಾರ್ಥಗಳು ಹಲ್ಲಿನಲ್ಲಿ ಅಂಟಿಕೊಂಡು ನಾವು ಅದನ್ನು ಸರಿಯಾಗಿ ಬ್ರಷ್ ಮಾಡದೇ ಇದ್ದಾಗ ಸುಮಾರು ದಿನಗಳು ಹಾಗೆ ಅಂಟಿಕೊಂಡು ಅದು ದಂತಕ್ಷಯಕ್ಕೆ ಕಾರಣವಾಗುತ್ತದೆ. ಮೋಸ್ಟ್ ಆಫ್ ದ ಟೈಮ್ಸ್ ಮಕ್ಕಳು ಮತ್ತು ಯಂಗ್ಸ್ಟರ್ಸು ಇವರು ತುಂಬ ಸಿಹಿ ಪದಾರ್ಥಗಳನ್ನು ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಮತ್ತು ಮೋಸ್ಟ್ ಆಫ್ ದ ಟೈಮ್ಸ್ ಅವರು ರಾತ್ರಿ ಹೊತ್ತು ಬ್ರಷ್ ಮಾಡಿರೋದಿಲ್ಲ. ಸೊ ಹಲ್ಲಿನ ಮೇಲೆ ಅದರ ಆ್ಯಕ್ಟಿವಿಟಿ ರಾತ್ರಿ ಇಡೀ ಆಗ್ತಾ ಇರೋದ್ರಿಂದ ದಂತಕ್ಷಯಕ್ಕೆ ರಾತ್ರಿ ಹೊತ್ತು ಬ್ರಷ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೆಳಿಗ್ಗೆ ಹೊತ್ತು ಎಲ್ಲರೂ ಮಾಡ್ತಾರೆ, ಬಟ್ ರಾತ್ರಿ ಹೊತ್ತು ಮಲಗೋಕೆ ಮುಂಚೆ ಬ್ರಷ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ದಿನ ಇಡೀ ನಾವು ಆ್ಯಕ್ಟಿವಿಟಿಯಲ್ಲಿದ್ದಾಗ ಹಲ್ಲಿನ ಮೇಲೆ ಏನಾದರೂ ಆಹಾರ ಪದಾರ್ಥಗಳು ಕೂತ್ಕೊಂಡಾಗ ನಾವು ಬಾಯಿ ಮುಕ್ಕಳಿಸ್ತೀವಿ, ನೀರು ಕುಡಿತೀವಿ. ಆ ಹಲ್ಲಿನ ಬಾಯಿಯ ಆ್ಯಕ್ಟಿವಿಟಿ ಇದ್ದಾಗ ಅಲ್ಲಿ ಏನೂ ಡೆಪಾಸಿಟ್ ಆಗೋದಿಲ್ಲ. ಬಟ್ ರಾತ್ರಿ ಹೊತ್ತು ಆಗಿರೋದಿಲ್ಲ. ನಾವು ರಾತ್ರಿ ಇಡೀ ಮಲಗಿರ್ತೀವಿ, ಆವಾಗ ಹಲ್ಲಿನ ಮೇಲೆ ಏನಾದರೂ ಆಹಾರ ಪದಾರ್ಥಗಳು ಕೂತ್ಕೊಂಡಾಗ ರಾತ್ರಿ ಇಡೀ ಅದು ಕ್ಲೀನ್ ಆಗೋದಿಲ್ಲ. ಕ್ಲೀನ್ ಆಗದೆ ಹೋದಾಗ ಅಲ್ಲಿ ಸೂಕ್ಷ್ಮಾಣುಜೀವಿಗಳು ತಮ್ಮ ಕೆಲಸವನ್ನು ಮಾಡಿ ಹಲ್ಲಿನಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಉಂಟು ಮಾಡಿ ಅಲ್ಲಿ ಕ್ಯಾವಿಟಿ ಅಂತ ಫಾರ್ಮೇಷನ್ ಆಗುತ್ತೆ. ಈ ಕ್ಯಾವಿಟಿ ತುಂಬ ಚಿಕ್ಕ ಮಟ್ಟದಲ್ಲೇ ಆರಂಭಿಕ ಹಂತದಲ್ಲಿ ಈ ಕ್ಯಾವಿಟಿಯಲ್ಲಿ ಊಟ ಸಿಕ್ಕಾಕೊಳ್ಳೋದು ಆ ಥರ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದರೆ ಕ್ಯಾವಿಟಿಯನ್ನು ಕ್ಲೀನ್ ಮಾಡಿ ಜಾಗದಲ್ಲಿ ಸಿಮೆಂಟ್ ಆ ಥರ ಫಿಲ್ಲಿಂಗ್ ಮಾಡ್ತೀವಿ. ಆ ಕ್ಯಾವಿಟಿ ತುಂಬ ದೊಡ್ಡದಾಗಿ ನೋವು ಬರೋ ಸ್ಥಿತಿಗೆ ಹೋದಾಗ ಅದು ಪಲ್ಪ್ ಇನ್ವಾಲ್ವ್ಮೆಂಟ್ ಅಂತೀವಿ. ಪಲ್ಪ್ ಇನ್ವಾಲ್ವ್ಮೆಂಟ್ ಆದಾಗ ಅದಕ್ಕೆ ಬೇರು ಚಿಕಿತ್ಸೆ ಅಥವಾ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅನ್ನೋದು ಮಾಡಬೇಕಾಗುತ್ತೆ. ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅನ್ನೋದು 3 ಸ್ಟೇಜಲ್ಲಿ ಮಾಡ್ತಾರೆ. ಫಸ್ಟ್ ಸ್ಟೇಜಲ್ಲಿ ಅದನ್ನು ಎಷ್ಟು ಹಲ್ಲು ಹುಳುಕಿಡ್ದಿರುತ್ತೆ ಅದನ್ನು ತುಂಬ ಕ್ಲೀನಾಗಿ ಹುಳುಕಿಡಿದಿರೋ ಜಾಗವನ್ನು ಕ್ಲೀನಾಗಿ ತೆಗಿತಾರೆ. ತೆಗೆದಾದ್ಮೇಲೆ ಬೇರನ್ನು ಡೆಂಟಲ್ ಫೈಲ್ಸ್ ಅಂತ ಇರುತ್ತೆ, ಆ ಫೈಲ್ಸಿಂದ ಬೇರನ್ನು ಕ್ಲೀನ್ ಮಾಡ್ತಾರೆ. ಬೇರು ಕ್ಲೀನ್ ಮಾಡಿದ ಮೇಲೆ ಆ ಬೇರಿನಲ್ಲಿ ಒಂದು ಇನರ್ಟ್ ಮಟೀರಿಯಲ್, ಆ ಮಟೀರಿಯಲ್ನ ಹಾಕಿ ಸೀಲ್ ಮಾಡಿಬಿಡ್ತಾರೆ. ಹೀಗೆ ಮಾಡೋದ್ರಿಂದ ಪಲ್ಪ್ ಅನ್ನೋ ಪೋರ್ಷನ್ನು ಹೋಗಿ ಅಲ್ಲಿ ಒಂದು ಫಿಲ್ಲಿಂಗ್ ಮಟೀರಿಯಲ್ ಫಿಲ್ ಆಗುತ್ತೆ. ಆ ಫಿಲ್ ಆಗಿರೋ ಮಟೀರಿಯಲ್ಲು ಹಲ್ಲನ್ನು ಮುಂದೆ ನೀವು ಯೂಸ್ ಮಾಡೋಕ್ಕೆ ಹಲ್ಲನ್ನು ನೀವೆಲ್ಲ ಅಗಿಯೋದಕ್ಕೆ ಎಲ್ಲ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದ್ರಿಂದ ಎಷ್ಟೊಂದು ಹಲ್ಲುಗಳು ತೆಗೆದಿರ ಹಲ್ಲನ್ನು ಉಳಿಸ್ಕೊಂಡು ನೀವು ಆ ಹಲ್ಲನ್ನು ಉಪಯೋಗಗಳನ್ನು ಪಡ್ಕೊಳ್ಬೋದು. ಸೊ ರೂಟ್ ಕೆನಾಲ್ ಟ್ರೀಟ್ಮೆಂಟು ಈಗ ಮೊದಲೆಲ್ಲ ಟೆಕ್ನಾಲಜಿ ಅಡ್ವಾನ್ಸ್ಡ್ ಆಗಿರಲಿಲ್ಲ. ಆವಾಗ ಹಲ್ಲು ನೋವು ಬಂದಿದೆ ಅಂದರೆ ಹಲ್ಲನ್ನೇ ತೆಗೆಸ್ಕೊಳ್ತಾ ಇದ್ರು. ಬಟ್ ಈಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಬಂದಿರೋದ್ರಿಂದ ಆ ಹಲ್ಲನ್ನು ಉಳಿಸ್ಕೊಳ್ಳೋಕ್ಕೊಂದು ಸೊಲ್ಯೂಷನ್ ಆಗಿದೆ. ಇನ್ನು ಬೇರೆ ರೀತಿಯ ಹಲ್ಲಿನ ಸಮಸ್ಯೆಗಳಂದರೆ ಒಸಡಿನ ಸಮಸ್ಯೆ. ತುಂಬ ಜನರು ಒಸಡಿಂದ ರಕ್ತ ಬರ್ತಾ ಇದೆ, ಬ್ರಷ್ ಮಾಡಿದಾಗ ಒಸಡಿಂದ ತುಂಬ ರಕ್ತ ಬರ್ತಾ ಇದೆ, ಪಾಚಿ ಕಟ್ಕೊಳ್ತಾ ಇದೆ, ಈ ಥರ ಎಲ್ಲ ಸಮಸ್ಯೆಗಳಿಂದ ಬರ್ತಾ ಇರ್ತಾರೆ. ಅವರಿಗೆ ಹೇಳೋದೇನೆಂದರೆ ಇದೇ ಬ್ರಷಿಂಗ್ ಟೆಕ್ನಿಕ್ಸಲ್ಲಿ 2-3 ಟೆಕ್ನಿಕ್ ಇದೆ. ತುಂಬ ಜನ ಹಾರಿಜಾಂಟಲ್ ಬ್ರಷಿಂಗ್ ಹಿಂಗೆ ಅಡ್ಡಾಗಿ ಬ್ರಷ್ ಮಾಡ್ತಾ ಇರ್ತಾರೆ. ಹಾಗೆ ಮಾಡೋದ್ರ ಬದಲು ಉದ್ದಾಗಿ ಬ್ರಷ್ ಮಾಡಬೇಕು. ಸೊ ಇದರಿಂದ ಒಸಡಿನ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮತ್ತು ಹಲ್ಲಿನ ಸವಕಳಿ ಕಮ್ಮಿ ಆಗುತ್ತೆ. ಸೊ ಇದರಲ್ಲೂ ನಾವು 2 ಹೊತ್ತು ಕಂಪಲ್ಸರಿ ಮಾಡಬೇಕು. ಹಲ್ಲು ಉಜ್ಜೋದು ತುಂಬ ಫೋರ್ಸ್ಫುಲ್ಲಾಗಿ ಉಜ್ಜೋ ಅವಶ್ಯಕತೆ ಇಲ್ಲ. ಸಾಫ್ಟಾಗಿ ಉಜ್ಜಿದ್ರೂ 2 ಹೊತ್ತು ನಾವು ಮಾಡಿದರೆ ಹಲ್ಲಿನ ಮೇಲೆ ಡೆಪಾಸಿಟ್ ಕೂತ್ಕೊಳ್ಳೋದನ್ನು ನಾವು ಕಮ್ಮಿ ಮಾಡಿದಂಗೆ ಆಗುತ್ತೆ. ಸೊ ಇದರಿಂದ ನಮ್ಮ ಒಸಡಿನ ಹೆಲ್ತು ಇಂಪ್ರೂವ್ ಆಗುತ್ತೆ, ಅದರ ಜೊತೆಗೆ ನಮ್ಮ ಹಲ್ಲಿನ ಸವಕಳಿನೂ ಕಮ್ಮಿ